She has done close to something like 200 movies is what she used to say. Mummy actually ತುಂಬಾನೇ she used to do a lot of acting ಅಂತ small movies ಅಲ್ಲಿ ಅಲ್ಲೇ she started doing those she was very interested in the acting. So ಅವ್ರು ತುಂಬಾ ನೋಡಿ ಶಾಕ್ ಅಂತೆ ಅವ್ರಿಗೆ ಏನು ಹಿಂಗಿದೆ ಎಲ್ಲ ಕಡೆ ಗೋಡೆಲೆಲ್ಲ ಬೆರಣಿ ತಟ್ಟಿದ್ದಾರೆ ಅಂಡ್ ಇವ್ರು ಸಿಟಿಯಿಂದ ಬಂದಿದ್ದಾರೆ ಅವರೆಲ್ಲ ಏನು ಇಂಥ ಮೂವಿ ತಗೊಂಡಿದ್ದಾರೆ ಅಂತೆಲ್ಲ ಹೇಳಿದ್ರಂತೆ ಹೇರ್ ಸ್ಟೈಲಿಸ್ಟ್ ಎಲ್ಲ. ಆದರೆ ಇವ್ರು ಏನೋ ಒಂದು ಎಷ್ಟೇ ಒಂದು ಸ್ವಲ್ಪ ದಿನ ಶೆಡ್ಯೂಲ್ ಅಲ್ವಾ ಮುಗಿಸ್ಕೊಂಡು ಹೊಟ್ಟೋಗ್ಬಿಡೋಣ ಅಂತ ಆ ಥರ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇವರು. ಆಮೇಲೆ ಇವರು ಲೋಕೇಶ್ ಅವ್ರು ಬಂದ್ರಂತೆ, ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರಂತೆ. ಲೋಕೇಶ್ ಅವ್ರು ಅವಾಗ ತುಂಬಾನೇ ಸ್ನಾನಗಿನ ಏನು ಮಾಡಿದ್ರೆ ಇವಾಸ್ ಇನ್ ದ ಕ್ಯಾರೆಕ್ಟರ್ ತುಂಬಾನೇ ಅಂತ ನೋಡಕ್ಕೆ ಮತ್ತೆ ಹೊರಟಾಗಿ ಕಾಣಿಸ್ತಾ ಇದ್ರಂತೆ. ಸೊ ಮಮ್ಮಿ ಏನ್ ಹಿಂಗಿದ್ದಾರೆ ಹೀರೋ ಅಂತೆಲ್ಲ ಅನ್ಕೊಂತಾ ಇದ್ರಂತೆ. ಬಟ್ ಆಫ್ಟರ್ ಸ್ಪೀಕಿಂಗ್ ಅವ್ರಿಗೆ ಗೊತ್ತಾಯ್ತಂತೆ ಎಷ್ಟು ಒಳ್ಳೆ ಮನುಷ್ಯ, ಕನ್ನಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಮತ್ತೆ ಅನಂತ್ ನಾಗ್ ಅವ್ರು ಕೂಡ ಪಕ್ಕದಲ್ಲಿ ಶೂಟಿಂಗ್ ನಡೀತಾ ಇತ್ತಂತೆ ಅವರಿಗೆ. ಸೊ ಅವ್ರು ಕೂಡ ನಾನು ಕನ್ನಡ ಬರಲ್ಲ ಅಂತ ಹೇಳಿದಕ್ಕೆ ಅವರೆಲ್ಲ ಮಾತಾಡ್ಕೊಂಡು ಓಕೆ ವಿಲ್ ಹೆಲ್ಪ್ ಹರ್ ಅಂತ ದೇ ಸ್ಟಾರ್ಟೆಡ್ ಟೀಚಿಂಗ್ ಹರ್. ಅವಾಗ ದೆನ್ ದ ಶೂಟಿಂಗ್ ಬಿಗ್ಯಾನ್. ವೆನ್ ಶೂಟಿಂಗ್ ಬಿಗ್ಯಾನ್ ಆಲ್ಸೋ ಅದೆಲ್ಲ ಡಿಫ್ರೆಂಟ್ ಆಗಿರುತ್ತಲ್ಲ ಇಲ್ಲಿ ಮುಹೂರ್ತ ಕಂಪೇರ್ ಟು ನಾರ್ತ್ ಮುಹೂರ್ತ. ಸೊ ದೇರ್ ಆಲ್ಸೋ ಶಿ ವಾಸ್ ವೆರಿ ಶಾಕ್ಡ್ ಅಂತೆ. ಅದು ಕುರಿಗಳೆಲ್ಲ ಓಡಾಡ್ತಾ ಇತ್ತಂತೆ, ಅಲ್ಲೆಲ್ಲ ಹಸುಗಳೆಲ್ಲ ಓಡಾಡ್ತಾ ಇತ್ತಂತೆ. ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಬೆಳೆದವರಿಗೆ ಇದು ತುಂಬಾ ಬೇರೆ ಪರಿಸರ ಬೇಸಿಕ್ ಆಗೋಯ್ತಂತೆ ಅವ್ರಿಗೆ. ಶಿ ಕುಡಂಟ್ ಬಿಲೀವ್ ಈ ತರ ಒಂದು ಸೆಟ್ ಇದೆ ಅಂತ. ಯಾವುದು ಫಸ್ಟ್ ಅವರು ಬಣ್ಣ ಹಚ್ಚಿ ಆಕ್ಟ್ ಮಾಡಿದ ಫಿಲ್ಮ್ ಯಾವುದು, ಹೆಂಗೆ ಆಪರ್ಚುನಿಟಿ ಬಂತಂತೆ? ಬೇಸಿಕ್ಲಿ ಅವರು FTI ಪೂನಲ್ಲಿ ಇರುವಾಗ ಆಲ್ಸೋ ದೇ ಹ್ಯಾವ್ ದಿಸ್ ಶಾರ್ಟ್ ಮೂವೀಸ್ ವಿಚ್ ದೇ ಡೂ. ಶಿ ಹಸ್ ಡನ್ ಕ್ಲೋಸ್ ಟು ಸಮಥಿಂಗ್ ಲೈಕ್ 200 ಮೂವೀಸ್ ಇಸ್ ವಾಟ್ ಶಿ ಯೂಸ್ ಟು ಸೇ. ಮಮ್ಮಿ ಆಕ್ಚುಲಿ ತುಂಬಾನೇ ಶಿ ಯೂಸ್ ಟು ಡೂ ಅ ಲಾಟ್ ಆಫ್ ಆಕ್ಟಿಂಗ್ ಅಂತ ಸ್ಮಾಲ್ ಮೂವೀಸ್ ಅಲ್ಲಿ. ಅಲ್ಲೇ ಶಿ ಸ್ಟಾರ್ಟೆಡ್ ಡೂಯಿಂಗ್ ದೋಸ್. ಶಿ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ದ ಆಕ್ಟಿಂಗ್. ಅಲ್ಲಿ ಡಿಫ್ರೆಂಟ್ ಕೋರ್ಸಸ್ ಇರುತ್ತಲ್ಲ, ಡೈರೆಕ್ಷನ್ ಕೋರ್ಸ್ ಇರುತ್ತೆ, ಆಕ್ಟಿಂಗ್ ಕೋರ್ಸ್ ಇರುತ್ತೆ. ಅದರಲ್ಲೆಲ್ಲ ಅವ್ರಿಗೆ ಆಕ್ಟಿಂಗ್ ತುಂಬಾನೇ ಇಷ್ಟ ಆಯಿತು ಈ ಥರ ಎಲ್ಲ ಮಾಡಿಕೊಂಡು. ಆ್ಯಂಡ್ ದೆನ್ ಫೈನಲಿ ಶಿ ಗಾಟ್ ಇನ್ ಟು ಪಂಜಾಬಿ ಮೂವೀಸ್, ಮರಾಠಿ ಮೂವೀಸ್, ಆ ನಾರ್ತ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಮಾಡ್ಕೊಳ್ತಾ ಇದ್ರು ಮಮ್ಮಿ. ಬಟ್ ದೆನ್ ಶಿ ಗಾಟ್ ದಿಸ್ ಆಫರ್ಸ್ ಫ್ರಮ್ ಸೌತ್ ಇಂಡಸ್ಟ್ರಿಗೆ ಬಂದಾಗ ಇಲ್ಲಿ ಶಿ ಸ್ಟಾರ್ಟೆಡ್ ವಿತ್ ವಿಶ್ವಕುಮಾರ್ ಅಂಡ್ ಆಲ್ ದ್ಯಾಟ್. ಅಂಡ್ ಅಲ್ಲಿ ವಿಶ್ವಕುಮಾರ್ ಮತ್ತೆ ಅದು ಆಕ್ಟಿಂಗ್ ನೋಡ್ಕೊಂಡು ಶಿ ವಾಸ್ ಬ್ರಾಟ್ ಇನ್ ಟು ಪರಸಂಗದ ಗೆಂಡೆತಿಮ್ಮ. ಓಕೆ, ಪರಸಂಗದ ಗೆಂಡೆತಿಮ್ಮ ಬರ್ತೀನಿ. ಇನ್ನು ಅದಕ್ಕೆ ಮುಂಚೆನೆ ಮಾತಾಡಬೇಕು ಅಂದ್ರೆ ಯಾವ್ದು ಅಫಿಷಿಯಲಿ ಫಸ್ಟ್ ಫಿಲ್ಮ್ ಅಮ್ಮದು? ಅರ್ಸ್ ವುಡ್ ಹ್ಯಾವ್ ಬೀನ್ ಬೇಸಿಕ್ಲಿ ಇದಿದೆ ಲಡ್ಕಿ ಜವಾನ್ ಹೋ ಗಯಿ ಅಂತ ಒಂದಿದೆ ಹಿಂದಿ ಮೂವಿ. ಸೊ ಅಲ್ಲಿ ಮಾಡಿದ್ರು ಅವರು ಕಮರ್ಷಿಯಲ್ ಆಗಿ. ದ ಆರ್ಟ್ ಮೂವೀಸ್ ಇಸ್ ಬೇಸಿಕ್ಲಿ ಸಮಥಿಂಗ್ ಲೈಕ್ ದಿಸ್ ಕೋರಾ ಬದನ್ ಅಂಡ್ ಆಲ್ ದೋಸ್ ಅದರ್ ಮೂವೀಸ್ ಶಿ ಇಸ್ ಡನ್. ಕಲಾವಿದೆ ಅನ್ನೋದು ಬರೀ ನಿಮ್ಮ ಅಮ್ಮನೊಳಗಡೆ ಬರೀ ಒಬ್ರು ನಟಿಯಾಗಿ ಮಾತ್ರ ಇರಲಿಲ್ಲ. ನೀವಾಗಲೇ ತಿಳಿಸಂಗೆ ಫೈನ್ ಆರ್ಟ್ಸ್ ಅಲ್ಲಿ ಇದ್ರು, ಕಥಕ್ ಡ್ಯಾನ್ಸ್ ಕಲಿತಿದ್ರು, ಮಲ್ಟಿ ಟ್ಯಾಲೆಂಟೆಡ್ ಲೇಡಿ. ಸೊ ಇದ್ರ ಮಧ್ಯದಲ್ಲಿ ಅಂದ್ರೆ ನಮ್ಮ ಊರಿಂದ ದೂರ ಇದ್ದಾಗ ಸ್ವಲ್ಪ ಭಾಷೆನೂ ದೂರ ಆಗ್ಬಿಟ್ಟಿರ್ತೀವಿ ನಾವು. ಸೊ ಕನ್ನಡ ಅಮ್ಮಗೆ ಬರೋದಾ? ಆಕ್ಚುಲಿ ಮಂಗಳೂರು ಕಡೆ ಜಾಸ್ತಿ ಕನ್ನಡ ಮಾತಾಡಲ್ಲ ಒಬ್ರೊಬ್ರು. ಸೊ ದೇವರ್ ಫ್ರಮ್ ಆ ಥರ ಫ್ಯಾಮಿಲಿ. ಸೊ ಅವರು ತುಳು. ಸೊ ತುಳು ಯಾವತ್ತೂ ಅವರು ರೂಟ್ಸ್ ಬಿಟ್ಟಿಲ್ಲ, ನಮ್ಗೆ ಕೂಡ ಕಲ್ಸಿದ್ದಾರೆ ಅವರು. ನಾನು ತುಳುನೇ ಮಾತಾಡ್ತಾ ಇದ್ದಿದ್ದು ಮಮ್ಮಿ ಜೊತೆ ಎಲ್ಲ. ಕೊನೆ ದಿನ ತನಕ ನಾವು ತುಳುನೇ ಮಾತಾಡ್ತಾ ಇದ್ವಿ. ಸೊ ಆ ತುಳು ಯಾವತ್ತೂ ರೂಟ್ಸ್ ನ ಬಿಟ್ಟಿಲ್ಲ ನಾವು. ನಿಮ್ಮ ಮಾತೃಭಾಷೆ? ಮಾತೃಭಾಷೆ ಮಮ್ಮಿದು ಫುಲ್ ತುಳುನೇ. ಸೊ ತುಳುನೇ ಮಾತಾಡ್ತಾ ಇದ್ರು ಅವರು. ಕನ್ನಡ ಅಷ್ಟು ಬರ್ತಾ ಇದ್ದಿಲ್ಲ ಅವ್ರಿಗೆ. ಕನ್ನಡ ಇಲ್ಲಿ ಬಂದ ಮೇಲೆ ಮದುವೆ ಆದ್ಮೇಲೆ ಡ್ಯಾಡಿನ ಕಲ್ತ್ಕೊಂಡ್ರು. ಡ್ಯಾಡಿ ಪಕ್ಕ ಕನ್ನಡಿಗ? ಡ್ಯಾಡಿ ಪಕ್ಕ ಪ್ರೌಡ್ ಕನ್ನಡಿಗ. ಅವ್ರಿಗೆ ಕನ್ನಡ ಅಂದ್ರೆ ಅಷ್ಟು ಪ್ರೇಮ ಅಂದ್ರೆ ಬೇರೆ ಯಾವ್ದೋ ಲ್ಯಾಂಗ್ವೇಜ್ ಕೊನೆ ತನಕ ತುಳು ಅವ್ರು ಕಲ್ತ್ಕೊಂಡಿಲ್ಲ. ಅಷ್ಟು ಒಂದು ಗರ್ವ ಅವ್ರಿಗೆ ಕನ್ನಡ ಮೇಲೆ. ವಂಡರ್ಫುಲ್ ವಂಡರ್ಫುಲ್, ಸೋ ನೈಸ್ ಆಫ್ ಹಿಮ್. ಎಸ್ ಮ್ಯಾಮ್, ಲೈಫು ಹೀಗೆ ನಡೀತಾ ಇದೆ. ಇವಾಗ ಪರಸಂಗದ ಗೆಂಡೆತಿಮ್ಮ ವಿಚಾರ ನಾನು ಮಾತಾಡಲೇಬೇಕು. ಯಾಕೆಂದರೆ ನಿಮ್ಮ ತಾಯಿಯವರು ಅಂತಾರಂಗೆ ಮೊದಲು ಜ್ಞಾಪಕ ಬರೋದು ಅದೇ ಸಿನಿಮಾ. ಬಹುಶಃ ಆ ಸಿನಿಮಾನಲ್ಲಿ ನಿಮ್ಮ ತಾಯಿಯವ್ರ ವ್ಯೂ ಪಾಯಿಂಟಲ್ಲಿ ನಮ್ಮ ಮಾನು ಸರ್ಗೊಂದು ಹಾಡಿದೆ, ನಿನ್ನಾರು ಎದೆಯ ಕಲಕಿ. ಆ ಹಾಡು ಬಹುಶಃ ಎಲ್ಲೋ ನಿಮ್ಮ ತಾಯಿಗೆ ಬರ್ದಾಗಿದೆ. ನಿಜ. ಆ ರೂಪ, ಅವರ ಒಂದು ಅಪಿಯರೆನ್ಸ್, ಅವರು ಕ್ಯಾರಿ ಮಾಡ್ಕೊತಾ ಇದ್ದ ರೀತಿ ನಾನು ಫೈನಲ್ ಡೇ ನಾನು ಹಾಸ್ಪಿಟ್ಲಲ್ಲಿ ನೋಡಿದಾಗ ಕೂಡ ಅವ್ರು ತುಂಬ ಡಿವೈನ್ ಆಗಿ ಕಾಣ್ತಾ ಇದ್ರು. ಸೊ ಆ ಸಿನಿಮಾ, ಆ ಹಾಡು, ಆ ಚಿತ್ರ, ಆ ಚಿತ್ರದಿಂದ ನಿಮ್ಮ ತಂದೆ ತಾಯಿ ಕೂಡ ಹತ್ತಿರ ಆದರು. ಸೊ ನಿಮ್ಮ ತಂದೆ ತಾಯಿ ಒಬ್ಬರೊಬ್ಬರು ಭೇಟಿಯಾಗಿ, ನಿಮ್ಮ ತಂದೆ ಕೂಡ ಒಬ್ಬರು ಕಲಾವಿದರು. ಸೊ ಪರಸಂಗದ ಗೆಂಡೆತಿಮ್ಮ ಹೇಗೆ ಆಯ್ಕೆ ಆದರು? ಓಕೆ, ಸೊ ಬೇಸಿಕ್ಲಿ ಅವರು ಇದು ಕರಾವಳಿ ಅಂತ ವಿಶ್ವಕುಮಾರ್ ಜೊತೆ ಮಾಡಿದ್ರಂತೆ. ಆ ಟೈಮಲ್ಲಿ ಇವರು ಪರಸಂಗದ ಗೆಂಡೆತಿಮ್ಮ ಅವರು ಮಾರುತಿ ಶಿವರಾಮ್ ಅಂತ ಡೈರೆಕ್ಟರ್. ಹಿ ಈಸ್ ನಮ್ಮ ತಂದೆಯವರ ಅಂಕಲೇ ಆಕ್ಚುಲಿ, ರಿಲೇಟಿವ್ ಪಕ್ಕ ಅಂಕಲೇ ಅವರು. ಅವ್ರ ಗ್ರ್ಯಾಂಡ್ ಮಾದು ಬ್ರದರ್ ಅವ್ರು ಬರ್ತಾರೆ. ಸೊ ಅವರು ಹುಡುಕ್ತಾ ಇದ್ರಂತೆ ಒಂದು ಹೊಸ ಫೇಸ್, ಫ್ರೆಶ್ ಫೇಸ್ ಬೇಕು ಅಂತ. ಸೊ ಇವ್ರದ್ದು ಆಕ್ಟಿಂಗ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಯಾವಾಗ ಸುದ್ದಿ ಹರಡಿತ್ತಂತೆ, ಈ ತರ ಒಂದು ಆಕ್ಟ್ರೆಸ್ ಇದ್ದಾರೆ ಬಾಂಬೆ ಅವರು, ನೋಡಕ್ ತುಂಬಾ ಚೆನ್ನಾಗಿದ್ದಾರೆ, ಮಾತ್ರ ಆಕ್ಟಿಂಗ್ನು ಅಷ್ಟೇ ಆರ್ಟಿಸ್ಟಿಕ್ ಆಗಿ ಮಾಡ್ತಾರೆ ಅಂತ. ಅಂಡ್ ಶೀಸ್ ಫ್ರಮ್ ಇನ್ಸ್ಟಿಟ್ಯೂಟ್ ಅಂತ. FTI ಪೂನಾ ಅಂದ್ರೆ ಅವಾಗ ತುಂಬಾನೇ ಒಂದು ಹೆಸರಿತ್ತು. ಸೊ ದಟ್ ಇಸ್ ವೈ ಆ ಬ್ರ್ಯಾಂಡ್ ಇಂದ ಬಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಾಯ್ತಂತೆ. ಸೊ ಆಡಿಷನ್ಗೆ ಕರೆದಿದ್ದಾರೆ ಅವ್ರನ್ನ. ಅಷ್ಟು ಅವ್ರಿಗೆ ಇದ್ದಿದ್ದಿಲ್ಲ ಅಂತೆ, ಇದು ಮಾಡ್ತಾರೋ ಇಲ್ವೋ, ವಿಲ್ ಶಿ ಸೂಟ್ ಅಂತ ಅಷ್ಟು ಕಾನ್ಫಿಡೆಂಟ್ ಇದ್ದಿಲ್ಲ ಅಂತೆ. ಬಟ್ ಆಫ್ಟರ್ ಟೇಕಿಂಗ್ ದ ಆಡಿಷನ್ ದೇ ವರ್ ವೆರಿ ಕನ್ಫರ್ಮ್, ಬಿಕಾಸ್ ವೇ ಶಿ ಬ್ರಾಟ್ ಹರ್ ಸೆಲ್ಫ್, ಮತ್ತೆ ಹೆಂಗ್ ಪ್ರೆಸೆಂಟ್ ಮಾಡಿದ್ರು, ಅವ್ರ
ಪಾರ್ಟ್ನ ಯಾವ ಥರ ಹೊಂದಾಣಿಕೆ ಮಾಡ್ಕೊಂಡ್ರು ಅದನ್ನ ನೋಡಿ ತುಂಬಾನೇ ಖುಷಿಯಾಗಿ ಅವರು ಇಮಿಡಿಯೇಟ್ ಆಗಿ ಆಯ್ಕೆ ಆದ್ರಂತೆ. ದಟ್ ಇಸ್ ವಾಟ್ ಶಿ ಸೇಸ್. ಓಕೆ, ಶಿ ಯೂಸ್ ಟು ಸೇ. ಬಟ್ ನಿಮಗೆ ಎಲ್ಲ ಅದೇ ನೋ ಕರೆಕ್ಷನ್ ರಿಕ್ವೈರ್. ಫಿಸಿಕಲಿ ಶಿ ಇಸ್ ನಾಟ್ ದೇರ್ ಅಷ್ಟೇ, ಬಟ್ ಅದರ್ ದೆನ್ ಶಿ ವಿಲ್ ಬಿ ಸೀಯಿಂಗ್. ನಾನು ಯಾವಾಗಲೂ ಅದೇ ಹೇಳೋದು. ಎಸ್, ನಿಮ್ಗೆ ಹೆಂಗೆ ಇಷ್ಟೊಂದು ವಿಚಾರಗಳು ತಿಳಿದಿದೆ? ಮಮ್ಮಿ ಮತ್ತು ನಾನು ತುಂಬಾನೇ ಕ್ಲೋಸು. ಆ್ಯಕ್ಚುಲಿ ಮಮ್ಮಿಗಿಂತ ಶಿ ವಾಸ್ ಲೈಕ್ ಅ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ದಿನ ಕೂತ್ಕೊಂಡು ಅರಟೆ ಹೊಡಿತಾ ಇದ್ವಿ. And today's Mother's Day and I'm really empathetic at cooking, but I wanted to do something for mom. So it's verdict time of the snacks I made. Mummy, tea time snacks, poha and gulab jamun specially for you. Please tell me your review. Yane martinu. I'm full of curly. Happy Mother's Day, Mummy. Thanks. ಫ್ರಮ್ ಗಾಸಿಪಿಂದ ಬಂದು, ಪೊಲಿಟಿಕ್ಸಿಂದ ಬಂದು, ಅವ್ರ ಲೈಫಿಂದ ಬಂದು ಯಾವಾಗಲೂ ಸ್ಟೋರಿಗಳು ಹೇಳ್ತಾ ಇದ್ರು. ಆ್ಯಂಡ್ ನನಗೆ ತುಂಬಾ ಒಂಥರ ಕ್ಯೂರಿಯಾಸಿಟಿ, ಆ ಥರ ಹೆಂಗಾಯಿತು, ನೀವು ಹೆಂಗೆ ಮೀಟ್ ಆದ್ರಿ. ನಾನು ಚಿಕ್ಕದಿಂದ ನಾನು ತುಂಬಾ ಕ್ಯೂರಿಯಸ್ ಪರ್ಸನು. ಸೊ ಈ ಥರ ಮಾತಾಡ್ಕೊಂಡು ಎಲ್ಲ ಇನ್ಫಾರ್ಮೇಷನ್ ಗ್ರ್ಯಾಂಡ್ ಪಾ ಕೊಡ್ತಾಯಿದ್ರು, ಡ್ಯಾಡಿ ಕೊಡ್ತಾಯಿದ್ರು, ಮಮ್ಮಿ ಕೊಡ್ತಾಯಿದ್ರು. ಆ ಥರ ತುಂಬಾ ಇನ್ಫಾರ್ಮೇಷನ್ ಕಲೆಕ್ಟ್ ಆಯಿತು. ಮತ್ತು ಮಮ್ಮಿ ಡ್ಯಾಡಿ ನಿಮ್ಗೆ ಗೊತ್ತಲ್ಲ, ಹಸ್ಬೆಂಡ್ ವೈಫ್ ಯಾವಾಗಲೂ ಜಗಳ ಆಡ್ತಾ ಇರ್ತಾರೆ. ಅಯ್ಯೋ ನಿನ್ನನ್ನು ಯಾಕಾದೆ, ನನ್ನನ್ನು ಯಾಕಾದೆ ಮದುವೆ. ಸೊ ಆವಾಗ ನಾನು ಕೇಳುವಾಗ ಜೋಕ್ಲೆ ಆಡ್ತಾಯಿದ್ರು. ಸೊ ನಾನು ಆವಾಗ ಕೇಳುವಾಗ ಇನ್ನೊಂದು ಸ್ವಲ್ಪ ಇಷ್ಟು ಸ್ಟೋರಿ ಹೇಳ್ತಾಯಿದ್ರು. ಈ ಥರ ಮೀಟ್ ಆದರು ನಿನ್ನ ತಂದೆ, ಇಲ್ಲಾಂದರೆ ನಾನು ಆರಾಮಾಗಿ ಬಾಂಬೆಲಿ ಇರ್ತಾ ಇದ್ದೆ. ಆ ಥರ ಎಲ್ಲ ಸ್ಟೋರೀಸ್ ಬರ್ತಾಯಿತ್ತು. ಓಕೆ, ನೈಸ್. ಪಾರಸಂಗದ ಗೆಂಡೆ ತಿಮ್ಮದ್ ಏನಾದರೂ ಮೆಮೊರೀಸ್ ಅಮ್ಮ ಹೇಳಿದಾರ? ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ಗಳು ಅಫ್ಕೋರ್ಸ್ ನಿಮ್ಮ ತಂದೆದು ಇದೆ ಅದರಲ್ಲಿ, ಅದ್ರ ನೆಕ್ಸ್ಟ್ ಕೇಳ್ತೀನಿ. ಬಟ್ ಅದರ್ ದೆನ್ ನಿಮ್ಮ ತಂದೆ ಬಿಟ್ಟು ಬೇರೆ ಲೋಕೇಶ್ ಅವ್ರ ಜೊತೆಗೆ ಅಥವಾ ಆ ಊರಿನಲ್ಲಿ ಶೂಟಿಂಗ್ ಆಗಿದ್ದು ಎನಿ ಫ್ರಮ್ ಡೇ ಒನ್ ಶಿ ಹಸ್ ಟೋಲ್ಡ್ ಆಲ್ ದ ಎಕ್ಸ್ಪೀರಿಯನ್ಸಸ್. ಅವ್ರು ಫಸ್ಟ್ ಬಂದಾಗ ಅವರೊಂದು ಹೇರ್ ಸ್ಟೈಲಿಸ್ಟ್ ಇದ್ರಂತೆ. ಇವನ್ ಶಿ ಇಸ್ ಆಲ್ಸೋ ಫ್ರಮ್ ಮುಂಬೈ ಓನ್ಲಿ. ಸೊ ಅದು ಬಾಂಬೆ ಅಂತಾನೆ ಕರೆಯೋಣ, ಬಿಕಾಸ್ ಅವಾಗ ಬಾಂಬೆ ಅಂತ ಕರೀತಾ ಇದ್ರು. ಸೊ ಅವರಿಬ್ರು ಬಂದ್ರಂತೆ ಜೊತೆಲಿ. ಅವಾಗ ಬಂದಾಗ ಫುಲ್ ಶಾಕ್ ಅಂತೆ ಇವ್ರಿಗೆಲ್ಲ, ಬರೀ ಹಳ್ಳಿ ಅಲ್ಲಿ ಹೆಮ್ಮಿಗೆ ಅಂತ ಒಂದು ಹಳ್ಳಿ. ಸೊ ಅವ್ರು ತುಂಬ ನೋಡಿ ಶಾಕ್ ಅಂತೆ. ಅವ್ರಿಗೆ ಏನು ಹಿಂಗಿದೆ, ಎಲ್ಲ ಕಡೆ ಗೋಡೆಲೆಲ್ಲ ಬೆರಣಿ ತಟ್ಟಿದ್ದಾರೆ, ಆ್ಯಂಡ್ ಇವ್ರು ಸಿಟಿಯಿಂದ ಬಂದಿದ್ದಾರೆ, ಅವರೆಲ್ಲ ಏನು ಇಂಥ ಮೂವಿ ತೊಗೊಂಡಿದ್ದಾರೆ ಅಂತೆಲ್ಲ ಹೇಳಿದ್ರಂತೆ ಹೇರ್ ಸ್ಟೈಲಿಸ್ಟ್ ಎಲ್ಲ. ಆದರೆ ಇವ್ರು ಏನೋ ಒಂದು ಒಂದು ಸ್ವಲ್ಪ ದಿನ ಶೆಡ್ಯೂಲ್ ಅಲ್ವಾ, ಮುಗಿಸ್ಕೊಂಡು ಹೊಟ್ಟೋಗ್ಬಿಡೋಣ ಅಂತ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇವರು. ಅವ್ರಿಗೆ ಸೆಪ್ರೇಟಾಗಿ ಮನೆಯೆಲ್ಲ ಕೊಟ್ರಂತೆ. ಕಂಪೇರ್ ಟು ಬೇರೆ ಎಲ್ಲರಿಗೆ ಇವ್ರಿಗೊಂದು ಸ್ವಲ್ಪ ಮಾಡರ್ನ್ ಮನೆ ವಿತ್ ಅಟ್ಯಾಚ್ ಬಾತ್ರೂಮ್ ಆ ಥರ ಇತ್ತಂತೆ ಕಂಪೇರ್ ಟು ಅದರ್ ಪೀಪಲ್. ಆಮೇಲೆ ಇವರು ಲೋಕೇಶ್ ಅವ್ರು ಬಂದ್ರಂತೆ, ಇಂಟ್ರೊಡ್ಯೂಸ್ ಮಾಡ್ಕೊಂಡ್ರಂತೆ. ಲೋಕೇಶ್ ಅವ್ರು ಅವಾಗ ತುಂಬಾನೇ ಸ್ನಾನಗಿನ ಏನು ಮಾಡಿದ್ರೆ ಈ ವಾಸ್ ಇನ್ ದ ಕ್ಯಾರೆಕ್ಟರ್, ತುಂಬಾನೇ ಅಂತ ನೋಡೋಕೆ ಮತ್ತೆ ಹೊರಟಾಗಿ ಕಾಣಿಸ್ತಾ ಇದ್ರಂತೆ. ಸೊ ಮಮ್ಮಿ ಏನು ಹಿಂಗಿದ್ದಾರೆ ಹೀರೋ ಅಂತೆಲ್ಲ ಅನ್ಕೊಳ್ತಾ ಇದ್ರಂತೆ. ಬಟ್ ಆಫ್ಟರ್ ಸ್ಪೀಕಿಂಗ್ ಅವ್ರಿಗೆ ಗೊತ್ತಾಯ್ತಂತೆ ಎಷ್ಟು ಒಳ್ಳೆ ಮನುಷ್ಯ ಅಂತ. ಕನ್ನಡ ಬರಲ್ಲ ಅಂತ ಗೊತ್ತಾಯ್ತಂತೆ ಅವ್ರಿಗೆ. ಕನ್ನಡ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಮತ್ತೆ ಅನಂತ್ ನಾಗ್ ಅವ್ರು ಕೂಡ ಪಕ್ಕದಲ್ಲಿ ಶೂಟಿಂಗ್ ನಡೀತಾ ಇತ್ತಂತೆ ಅವರಿಗೆ. ಸೊ ಅವ್ರು ಕೂಡ ನಾನು ಕನ್ನಡ ಬರಲ್ಲ ಅಂತ ಹೇಳಿದಕ್ಕೆ ಅವರೆಲ್ಲ ಮಾತಾಡ್ಕೊಂಡು ಓಕೆ ವಿಲ್ ಹೆಲ್ಪರ್ ಅಂತ ದೇ ಸ್ಟಾರ್ಟೆಡ್ ಟೀಚಿಂಗರ್ ಅವಾಗ. ಸೊ ಅವರು ಅನಂತ್ ನಾಗ್ ಅವ್ರಿಗೆ ತುಂಬಾನೇ ಒಳ್ಳೆ ಹಿಂದಿ ಬರ್ತಾ ಇತ್ತಂತೆ. ಎಕ್ಸಾಕ್ಟ್ಲಿ. ಸೊ ಆ ಥರ ಅವರು ಟ್ರಾನ್ಸ್ಲೇಷನ್ ಮಾಡ್ಬಿಟ್ಟು ಕನ್ನಡ ಡೈಲಾಗ್ಸ್ನ ಹಿಂದಿಲಿ ಹೇಳ್ಬಿಟ್ಟು ಇವ್ರಿಗೆ ಹೇಳ್ತಾ ಇದ್ರಂತೆ. ಸೊ ಆ ಥರ ಒಂದು ಶಿ ಇಸ್ ಟು ಸ್ಪೆಂಡ್ ಟೈಮ್, ಡಯಲೆಕ್ಟು ಹೆಂಗ್ ಮಾತಾಡಬೇಕು ಅದನ್ನೆಲ್ಲ ಶಿ ಸ್ಟಾರ್ಟೆಡ್ ಡೂಯಿಂಗ್ ದ ರಿಹರ್ಸಲ್ಸ್ ವಿತ್ ದೆಮ್. ದೆನ್ ದ ಶೂಟಿಂಗ್ ಬಿಗ್ಯಾನ್. ವೆನ್ ಶೂಟಿಂಗ್ ಬಿಗ್ಯಾನ್ ಆಲ್ಸೋ ಅದೆಲ್ಲ ಡಿಫ್ರೆಂಟ್ ಆಗಿರುತ್ತಲ್ಲ, ಇಲ್ಲಿ ಮುಹೂರ್ತ ಕಂಪೇರ್ ಟು ನಾರ್ತ್ ಮುಹೂರ್ತ. ಸೊ ದೇರ್ ಆಲ್ಸೋ ಶಿ ವಾಸ್ ವೆರಿ ಶಾಕ್ಡ್ ಅಂತೆ. ಅದು ಕುರಿಗಳೆಲ್ಲ ಓಡಾಡ್ತಾ ಇತ್ತಂತೆ, ಅಲ್ಲೆಲ್ಲ ಹಸುಗಳೆಲ್ಲ ಓಡಾಡ್ತಾ ಇತ್ತಂತೆ. ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಬೆಳೆದವರಿಗೆ ಇದು ತುಂಬಾ ಬೇರೆ ಪರಿಸರ, ಬೇಸಿಕ್ ಆಗೋಯ್ತಂತೆ ಅವ್ರಿಗೆ. ಶಿ ಕುಡಂಟ್ ಬಿಲೀವ್ ಈ ತರ ಒಂದು ಸೆಟ್ ಇದೆ ಅಂತ. ಅಂಡ್ ದೆನ್ ಫೈನಲಿ ಊಟ ಬರುವಾಗ ಮುದ್ದೆ ಕೊಟ್ರಂತೆ. ಮಮ್ಮಿ ಯಾವತ್ತೂ ಮುದ್ದೆ ತಿಂದೇ ಇಲ್ಲ ಅಂತೆ ಲೈಫಲ್ಲಿ ಅಷ್ಟು ತನಕ. ಸೊ ಇವ್ರು ಏನು ಹಿಂಗಿದೆ ಕಲ್ತರ, ಇದನ್ನ ಏನು ಮಾಡಬೇಕು ಅಂತ ಕೇಳಿದ್ರಂತೆ ಎಲ್ಲಾರನು. ಸೊ ಅವ್ರು ಹಿಂಗೆ ಡಿಪ್ ಮಾಡ್ಬಿಟ್ಟು ನುಂಗ್ಬೇಕು ಅಂದ್ರಂತೆ. ಇವ್ರು ಟಿಲ್ ಲಾಸ್ಟ್ ಡೇ ಅಲ್ವಾ, ಮಮ್ಮಿ ಮುದ್ದೆನ ತಿಂದೇ ಇಲ್ಲ, ನುಂಗ್ಬಿಟ್ಟು ಯಾವಾಗಲೂ ಕಚ್ಕೊಂಡೇ ತಿಂದಿರೋದು. ಸೊ ಶಿ ಡಸಂಟ್ ನೋ ಅದು ನುಂಗ್ಬೇಕು ಅದೆಲ್ಲ ಏನು ಗೊತ್ತಿದ್ದಿಲ್ಲ ಅಂತೆ ಅವ್ರಿಗೆ. ಬಟ್ ದೆನ್ ದೇ ಫೈನಲಿ ಬ್ರಾಟರ್ ಸಮ್ ರೈಸ್ ಬಿಕಾಸ್ ಇದು ತಿನ್ನೋಕೆ ಆಗಲ್ಲ ಅಂತ. ರೈಸ್ ಎಲ್ಲ ಇವ್ರಿಗೆ ಸ್ಪೆಷಲ್ ಆಗಿ ಬಾಂಬೆ ಹೀರೋಯಿನ್ ಅಂತ ರೈಸ್ ಕರಿ ಎಲ್ಲ ಮಾಡ್ಕೊಡ್ತಾ ಇದ್ರಂತೆ. ಅಲ್ಲೇ ಕೋಳಿ ಎಲ್ಲ ಸಾಯಿಸ್ತಾ ಇದ್ರಂತೆ. ಅದನ್ನ ನೋಡ್ಬೇಕು ಶಾಕ್ ಆಯ್ತಂತೆ ಮಮ್ಮಿಗೆ. ಇಲ್ಲೇ ಕೋಳಿ ಇಟ್ಕೊಂಡು ಇಲ್ಲೇ ಸಾಯಿಸ್ಬಿಟ್ಟು ಇಲ್ಲೇ ಕೊಡ್ತಾ ಇದ್ದಾರೆ ಅಂತ ಅದೊಂದು ಶಾಕ್ ಆಯ್ತಂತೆ ಅವ್ರಿಗೆ. ಸೊ ಇಟ್ ಲೈಕ್ ಅ ವೆರಿ ಐ ಓಪನಿಂಗ್ ಮೂಮೆಂಟ್ ಅಂತೆ ಅವ್ರಿಗೆ. ಆ್ಯಂಡ್ ದೆನ್ ಅಲ್ಲಿ ಸ್ನಾನ ಮಾಡೋಕ್ಕೂ ಸರಿ ನೀರಿದ್ದಿಲ್ಲ, ಬಿಸಿ ನೀರಿಲ್ಲ ಅಂತ ಫುಲ್ ನೆಗಡಿ ಆಗಿತ್ತಂತೆ ಅವ್ರಿಗೆ. ಮತ್ತೆ ಅದು ನೀವೊಂದು ಸಾಂಗ್ ಹೇಳಿದ್ರಲ್ಲ ಮಾನು ಅವ್ರ ಜೊತೆ, ಅದು ನಿನ್ನ ರೂಪ, ಅದರಲ್ಲಿ ಫುಲ್ ಜ್ವರ ಆಯ್ತಂತೆ ಮಮ್ಮಿಗೆ. ಶಿ ವಾಸ್ ಹ್ಯಾವಿಂಗ್ ಫುಲ್ ಫೀವರ್, ನಡಿಲಿಕ್ಕೆ ಆಗ್ತಾ ಇಲ್ಲ ಅಂತೆ. ತಲೆ ಸ್ನಾನ ಮಾಡ್ಕೊಂಡಿದ್ರಂತೆ ಇನ್ ದಿಸ್ ಥಿಂಗ್ ಇನ್ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದೆನ್ ಶಿ ಇಸ್ ಗಾನ್ ಫಾರ್ ದ ಶೂಟ್. ಫುಲ್ ನೆಗಡಿ ಆಗ್ಬಿಟ್ಟು ಫುಲ್ ಹೈ ಫೀವರ್ ಆಫ್ 100 or something ಶಿ ವಾಸ್ ರನ್ನಿಂಗ್ ಟೆಂಪರೇಚರ್ ಅಂತೆ. ದಟ್ ಇಸ್ ವೈ ಇಫ್ ಯು ಸಿ ಹರ್ ಯು ಕ್ಯಾನ್ ನೋ ಇಟ್, ಶಿ ಲುಕ್ಸ್ ಲಿಟಲ್ ಡಲ್ ಬಿಕಾಸ್ ಆಫ್ ದಟ್ ಅಂತ ಹೇಳ್ತಾ ಇದ್ರು ನನಗೆ. ಬಿಕಾಸ್ ಶಿ ವಾಸ್ ವೆರಿ ಪರ್ಟಿಕ್ಯುಲರ್ ಅವ್ರ ಲುಕ್ಸ್ ಬಗ್ಗೆ ಎಲ್ಲ. ಆ ಸಾಂಗ್ ನಂಗೆ ಜ್ವರ ಇರೋದಕ್ಕೆ ಐ ಡಿಂಟ್ ಲುಕ್ ದಟ್ ಗುಡ್ ಅಂತ ಶಿ ಇಸ್ ಟು ಆಲ್ವೇಸ್. ಕ್ಯಾರೆಕ್ಟರ್ಗೆ ಎಷ್ಟು ಚೆನ್ನಾಗಿ ಸೂಟ್ ಆಗೋಯ್ತಂದ್ರೆ ಅಲ್ಲಿ ಶಿ ಇಸ್ ಎ ಮ್ಯಾರಿಡ್ ವುಮೆನ್, ಇನ್ನೊಬ್ಬರನ್ನ ಇಷ್ಟಪಡ್ತಿದ್ದಾರೆ. ಆ ಕನ್ಫ್ಯೂಷನ್ ಕಾಣಿಸ್ತಾ ಇತ್ತು ಅದರಲ್ಲಿ. ಅದ್ರ ಹಿಂದೆ ಇಷ್ಟು ಸತ್ಯ ಅನ್ನೋದು ಗೊತ್ತಾಗಿರ್ಲಿಲ್ಲ. ವಂಡರ್ಫುಲ್. ಆ್ಯಂಡ್ ಇನ್ನೊಂದು ನಾನು ಕೇಳಲೇಬೇಕಾಗಿರೋ ಪ್ರಶ್ನೆ, ವೆದರ್ ಗೊತ್ತಿಲ್ಲ ನಿಮ್ಮ ಅಮ್ಮ ನಿಮ್ಮ ಹತ್ರ ಡಿಸ್ಕಸ್ ಮಾಡಿದಾರೋ ಇಲ್ವೋ ಅದನ್ನ ಅಂತ. ಸಿ ಇವತ್ತು
ಇವತ್ತಿಗೂ ಕೂಡ ಎಲ್ಲೋ ಒಂದು ರಿಸ್ಟ್ರಿಕ್ಷನ್ಸ್ ಇದೆ. ನಾನು ಕಂಪ್ಲೀಟ್ಲಿ ಐ ವೋಂಟ್ ಅಗ್ರಿ ಇವತ್ತು ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಅಂತ. ಅಂದರೆ ಅವತ್ತಿಗೆ ಈ ಕನ್ಸರ್ವೇಟಿವ್ನೆಸ್ ತುಂಬ ಇತ್ತು. ಒಂದು ನಿಮ್ಮ ತಾತ ಅವ್ರಿಗೂ ಇಷ್ಟ ಇರಲಿಲ್ಲ ನಿಮ್ಮ ತಾಯಿಯವರು ಸಿನಿಮಾಗೆ ಬರೋದು, ಈ ಥರದ್ದೆಲ್ಲ ಇತ್ತು. ಆ ಪರಸಂಗದ ಗೆಂಡೆ ತಿಮ್ಮ ಅವರ ಪಾತ್ರ ಇದೆಯಲ್ಲ, ವೆರಿ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಅಂದರೆ ಈ ಕನ್ಸರ್ವೇಟಿವ್ನೆಸ್ನ ತುಂಬ ಒಡೆದು ಮೀರಿ ಮಾಡುವಂಥ ಒಂದು ಪಾತ್ರ ಅದು. ಎಷ್ಟು ಚಾಲೆಂಜಿಂಗ್ ಆಗಿತ್ತಂತೆ ನಿಮ್ಮ ತಾಯಿಯವ್ರಿಗೆ, ಅದ್ರ ಬಗ್ಗೆ ಏನಾದ್ರು ಅಮ್ಮ ಹೇಳಿದಾರಾ? ಸೊ ಶಿ ವಾಸ್ ಏನಂದ್ರೆ ಅವ್ರು ಯಾವಾಗಲೂ ಒಬ್ಳೆ ಒಂದೇ ಚೈಲ್ಡ್ ಅಲ್ವಾ, ಸೊ ದೇವ್ ತುಂಬಾನೇ ಬೋಲ್ಡ್ ಆಗಿ ಶಿ ವಾಸ್ ಬ್ರಾಟ್ ಅಪ್. ಸೊ ಅವ್ರಿಗೆ ಆ ಥರ ಭಯ, ಹೆದರಿಕೆ, ಸೊಸೈಟಿ ಏನು ಅನ್ಕೊಳುತ್ತೆ ಆ ಥರ ಏನೂ ಇದ್ದಿಲ್ಲ ಅಂತೆ ಅವ್ರಿಗೆ. ಸೊ ಶಿ ವಾಸ್ ಬ್ರಾಟ್ ಅಪ್ ಫಿಯರ್ಲೆಸ್. ಒಂಥರ ಹಾರ್ಸ್ ರೈಡಿಂಗ್ ಹೋಗು, ಅವ್ರು ಫುಲ್ ಬಿಲ್ಡಿಂಗ್ ಅಲ್ಲಿ ಅವ್ರೊಬ್ರೇನೆ ಎಲ್ಲ ಶಾರ್ಟ್ಸ್ ಹಾಕೊಂಡು ಫುಲ್ ಹೈ ಹೀಲ್ಸ್ ಆ ಥರ ಅವರು ಬೆಳೆದವರು. ಸೊ ಟಾಮ್ ಬಾಯ್, ಶಿ ಇಸ್ ಟು ಕಾಲ್ ಹರ್ ಸೆಲ್ಫ್ ಲೇಡಿ ರ್ಯಾಂಬೋ ಅಂತೆಲ್ಲ ಏನೋ ಶಿ ಇಸ್ ಟು ಟೆಲ್ ಮಿ. ಎಲ್ಲರೂ ಕರಿತಾ ಇದ್ರು ಎಲ್ಲರೂ, ಆ್ಯಂಡ್ ಆಲ್ ದ ಬಾಯ್ಸ್ ಯೂಸ್ ಟು ಸ್ಟ್ಯಾಂಡ್ ಆ್ಯಂಡ್ ವಾಚ್ ಹರ್. ಸೊ ಆ ಥರ ಶಿ ವಾಸ್ ನೆವರ್ ಬಾದರ್ಡ್ ಅಬೌಟ್ ಪೀಪಲ್ ಲುಕಿಂಗ್ ಎಟ್ ಹರ್ ಆರ್ ಕಮೆಂಟಿಂಗ್. ಆ ಥರ ಯಾವತ್ತೂ ಅವ್ರಿಗೆ ಫಿಯರ್ ಇದ್ದಿಲ್ಲ. ಆ್ಯಂಡ್ ಶಿ ಟೋಲ್ಡ್ ಮಿ ಆಲ್ಸೋ ತುಂಬಾನೇ ಚಾಲೆಂಜಿಂಗ್ ಇತ್ತು, ಪೀಪಲ್ ವೇರ್ ಕಮೆಂಟಿಂಗ್ ಇವನ್ ಡ್ಯೂರಿಂಗ್ ಶೂಟಿಂಗ್, ಬಟ್ ಶಿ ಡಿಂಟ್ ರಿಯಲಿ ಟೇಕ್ ಇಟ್ ಟು ದ ಹಾರ್ಟ್ ಬಿಕಾಸ್ ಶಿ ವಾಸ್ ಲಾಸ್ಟ್ ಇನ್ ದ ಕ್ಯಾರೆಕ್ಟರ್ ಅಲ್ವಾ. ಆ್ಯಂಡ್ ಶಿ didn't cross the lines also too much. She knew where to stop the lines. ಆ ಥರ ಇತ್ತು ಅವ್ರಿಗೆ. ಸೊ ಶಿ ಪ್ಲಾನ್ ಇಟ್ ವೆರಿ ವೆಲ್. ಸೊ ತುಂಬಾ ಚೆನ್ನಾಗಿ ಪ್ಲಾನಿಂಗ್ ಮಾಡಿಕೊಂಡು ವೆರಿ ಫಿಯರ್ಲೆಸ್ ಆಗಿ ಶಿ ವಾಂಟೆಡ್ ಟು ಬಿ ಇನ್ ದ ಕ್ಯಾರೆಕ್ಟರ್ ಡಿಮಾಂಡೆಡ್ ಇಟ್, ಸೊ ಶಿ ಡಿಡ್ ಇಟ್. ಆ ಥರ ದಟ್ ಇಸ್ ಹೌ ಇಟ್ ವಾಸ್. ನಿಮ್ಮ ತಾತ ಅವರು, ಅದೇ ತಾಯಿಯವ್ರ ತಂದೆ, ಇವಾಗ ಹೀರೋಯಿನ್ ಆಗಿ ಹೆಸರು ಮಾಡಿದ್ರು ನಿಮ್ಮ ತಾಯಿ, ಸಾಕಷ್ಟು ಪ್ರಶಂಸೆಗಳು ಬಂತು, ಚೆನ್ನಾಗಿ ಮಾಡ್ತಾರೆ ಅಂದರು. ಆವಾಗ ಹೇಗಿತ್ತಂತೆ ತಾತನ ರಿಯಾಕ್ಷನ್? ಆಕ್ಚುಲಿ ಸ್ಪೀಕಿಂಗ್ ಅವ್ರು ತುಂಬಾನೇ ಆವಾಗ ಶಿ ಸ್ಟಾರ್ಟೆಡ್ ಅಪ್ರಿಷಿಯೇಟಿಂಗ್ ಅಂತೆ. ಬಿಕಾಸ್ ಅಷ್ಟಂಕ ಅವ್ರಿಗೆ ಡೌಟ್ ಇತ್ತಂತೆ, ಯಾರೂ ಫ್ಯಾಮಿಲಿಲೇ ಫಿಲ್ಮಲ್ಲಿ ಇಲ್ಲ ಅಂದರೆ ಅವರೆಲ್ಲ ಯಕ್ಷಗಾನ ಅದೆಲ್ಲ ಮಾಡ್ತಾ ಇದ್ರು, ಅಂದರೆ ಈ ನನ್ನ ಒಂದೇ ಹುಡುಗಿ ಈ ಥರ ಮಾಡಿದ್ರೆ ಹೆಂಗಿರುತ್ತೆ ಸೊಸೈಟಿಲಿ ಅಂತ. ಬಟ್ ಅಷ್ಟು ಎಲ್ಲ ಎಕ್ಕೊಲೇಟ್ಸು, ಫೇಮು ಮತ್ತು ಅಷ್ಟೆಲ್ಲ ಎಲ್ಲ ಇದು ಬಂದು ರೆಕಗ್ನಿಷನ್ ಬಂದಾಗ ಈ ಚೇಂಜ್. ಈ ವಾಸ್ ಲೈಕ್ ಓಕೆ ಫೈನ್, ಯು ಕ್ಯಾನ್ ಕಂಟಿನ್ಯೂ ಇಫ್ ಯು ಲೈಕ್ ಅಂತ ಆ ಥರ ಒಂದು ಬದಲಾವಣೆ ಬಂತಂತೆ ಅವ್ರ ಮೈಂಡ್ ಸೆಟ್ಟಲ್ಲಿ ಆವಾಗ. ಸೊ ಹಂಗಿತ್ತೆ. So he was proud. He was very proud of her. ಎಲ್ಲ ಕಡೆ he only became like a manager for her. ಅವರೇ ಎಲ್ಲ ಇದು ಅಕೌಂಟ್ಸ್ ಬರ್ಕೊಳೋದು, ಎಲ್ಲ ಲೆಕ್ಕ ಇಡೋದು, ಎಲ್ಲೆಲ್ಲ ಏನು ಇಂಟರ್ವ್ಯೂ ಇರುತ್ತೆ ಅದೆಲ್ಲ ಶೆಡ್ಯೂಲ್ ಮಾಡೋದು, ಎವ್ರಿಥಿಂಗ್ he took over charge. ಬಾಂಬೆಗೆ ಶಿಫ್ಟ್ ಆಗಿಲ್ಲ ಇನ್ನು, ಅಲ್ಲೇ ಬೆಂಗಳೂರು ಶಿಫ್ಟ್ ಆಗಿಲ್ಲ? ಇಲ್ಲ till the end he was there only. They wanted to be in Bombay only till the end. Very independent. ಯಾವಾಗ ತಾತ ದೂರ ಆಗಿದ್ದು? So basically around in 2005 he passed away. ಓಕೆ, ನೀವೆಲ್ಲ ನೋಡಿದ್ರ? ಅವೆಲ್ಲ ಚೆನ್ನಾಗಿ ವಿ ಆರ್ ಆಲ್ ಗ್ರೋನ್ ಅಪ್ ಓವರ್ ದೇರ್. ಅದೆಲ್ಲ ಒಂದು ಅಜ್ಜಿ ತಾತ ಮನೆ ಅದೆಲ್ಲ ಕರೆಕ್ಟಾಗಿ ಇತ್ತು ನಮಗೆ. ವಿ ಆಲ್ವೇಸ್ ಎಂಜಾಯ್ಡ್ ದಟ್ ಗ್ರ್ಯಾಂಡ್ ಪೇರೆಂಟ್ಸ್ ಲವ್ ಮತ್ತು ಅವ್ರ ಕುಕಿಂಗು ಅದೆಲ್ಲ ವಿ ಆಲ್ ಎಕ್ಸ್ಪೀರಿಯನ್ಸ್ಡ್ ಆಲ್ ದ್ಯಾಟ್. ಎಸ್ ಮ್ಯಾಮ್. ಈಗ ಲೋಕೇಶ್ ಅವರು ಪರಸಂಗದ ಗೆಂಡೆ ತಿಮ್ಮ ಚಿತ್ರದ ಹೀರೋ. ಆ ಹೀರೋ ಬಗ್ಗೆ ನಾವು ಮಾತಾಡಿದ್ವಿ. ರಿಯಲ್ ಲೈಫ್ ಹೀರೋ ಎಂಟ್ರಿ ಕೊಟ್ಟಿದ್ದು ಇದೇ ಪರಸಂಗದ ಗೆಂಡೆ ತಿಮ್ಮದಲ್ಲಿ. ಹೌದು. ಸೊ ಅಂದರೆ ನಿಮ್ಮ ತಂದೆಯವರು ರಾಧಾಕೃಷ್ಣ ಸರ್. ಸೊ ಅದೇ ಒಂದು ಮಜಾ ಇದೆ. ಒಂದು ಪ್ರೊಡ್ಯೂಸರ್ ಕಡೆಯವರು ಅಂತ ಏನೋ ಶೂಟಿಂಗ್ ಸ್ಪಾಟಿಗೆ ಬಂದ್ರಂತೆ ನಿಮ್ಮ ತಂದೆಯವರು. ಅಲ್ಲಿ ಹೀರೋಯಿನ್ ನೋಡಿದ ತಕ್ಷಣ ಹೀರೋಯಿನ್ ಚೆನ್ನಾಗಿದ್ದಾಳೆ ಅಂತ ಅನ್ಸುತ್ತೆ. ಸರ್ ನನಗಿಂತ ಆ ಕತೆ ನೀವು ಚೆನ್ನಾಗಿ ಹೇಳ್ತೀರಾ. ಪ್ಲೀಸ್ ಟೆಲ್ ಮಿ, ನಿಮ್ಮ ತಂದೆ ತಾಯಿಯ ಮೊದಲನೇ ಭೇಟಿ ಆ್ಯಂಡ್ ತಂದೆ ಎಲ್ಲಿ ಅವರು ಬೇಸಿಕಲಿ ಎಲ್ಲಿ ಅವರು ಬೆಂಗಳೂರಿನವರೇನಾ? ಇಲ್ಲ ಅವರು ಮಂಡ್ಯದವರು. ಅವ್ರು ಪಕ್ಕಾ ಮಂಡ್ಯ ಗೌಡ ಅವರು. ಸೂಪರ್, ಟಿಪಿಕಲ್ ಮಂಡ್ಯ ಗೌಡ್ರು. ಅದೇ ಸೇಮ್ ಒಂದು ಛಲ, ಸೇಮ್ ಅದೊಂದು ಇದೆಲ್ಲ ಫೋರ್ಸ್, ಎನರ್ಜಿ ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್. ಪಕ್ಕ ನೋಡಿದ ತಕ್ಷಣ ಗೊತ್ತಾಗುತ್ತೆ ಮಂಡ್ಯ ಗೌಡ, ಹಂಗಿದ್ರು ಡ್ಯಾಡಿ. ಸೊ ಅವ್ರು ಏನಂದ್ರೆ ಈ ವಾಸ್ ಅ ಬೈಕರ್ ಬಾಯ್. ಆವಾಗಿನ ಕಾಲದಲ್ಲೆಲ್ಲ ಬೆಲ್ ಬಾಟಮ್ಸ್ ಹಾಕೊಂಡು, ಉದ್ದ ಕೂದಲು ಬಿಟ್ಕೊಂಡು, ಫುಲ್ ಆನ್ ಫ್ಲವರ್ ಶರ್ಟ್ಸ್ ಹಾಕೊಂಡು, ಶರ್ಟ್ ಎಲ್ಲ ಇಷ್ಟ ತನಕ ಬಟನ್ ಬಿಟ್ಕೊಂಡು, ಪಕ್ಕ ಮಾಸು, ಫುಲ್ ಡಿಫ್ರೆಂಟ್ ವರ್ಲ್ಡ್ಸ್ ಆಲ್ ಟುಗೆದರ್. ಅಂಡ್ ಮಮ್ಮಿ ಫುಲ್ ಕ್ಲಾಸಿ, ಡಿಗ್ನಿಫೈಡ್ ಆ ತರ. ಇವ್ರು ಫುಲ್ ಒಟ್ಟೊಟ್ಟಾಗಿ ಎಲ್ಲ ಕಾರ್ಪೊರೇಷನ್ ಟೋಟಲ್. ಸೊ ಅವ್ರು ಹೆಂಗಿತ್ತು ಅಂದ್ರೆ ಅವ್ರು ಬೈಕರ್ ಬೇರೆ. ಸೊ ಫುಲ್ ಬೈಕಲ್ಲೆಲ್ಲ ಬರೋದು, ಗುರ್ರ ಅಂತ ಸೌಂಡ್ ಮಾಡ್ಕೊಂಡು ಎಲ್ಲ ಹೀರೋಯಿನ್ಸ್ ಎಲ್ಲ ನೋಡ್ಕೊಂಡೆಲ್ಲ ಮಾಡ್ತಾ ಇದ್ರಂತೆ. ಅವ್ರು ಡೈರೆಕ್ಟರ್ ಅವರು ಇದು ನೆವ್ಯೂ, ಆ್ಯಕ್ಚುಲಿ ಮಾರುತಿ ಶಿವರಾಮ್ ಬಂದ್ಬಿಟ್ಟು ಅವ್ರ ಅಂಕಲು. ಸೊ ಅವ್ರ ನೆವ್ಯೂ ಇವರು. ಆ್ಯಂಡ್ ಇವರು ಸೇಮ್ ಯಂಗೆಸ್ಟ್ ಚೈಲ್ಡ್, 11 ಚಿಲ್ಡ್ರನ್ ಅವರು ಡ್ಯಾಡಿ. ಸೊ ಈಸ್ ಅ ಯಂಗೆಸ್ಟ್ ಸನ್. ಸೊ ತುಂಬಾನೇ ಮುದ್ದಲ್ಲಿ ಸಾಕಿ ಅವರು ಹಂಗೇನೆ ಸ್ಪಾಯಿಲ್ಡ್ ಬ್ರ್ಯಾಟ್ ಥರ ಇದ್ರಂತೆ ಆವಾಗ. ಆ್ಯಂಡ್ ವಾಸ್ ವೆರಿ ಗುಡ್ ಲುಕಿಂಗ್. ಸೊ ಈ ವಾಸ್ ಅ ವೆರಿ ಚಾರ್ಮಿಂಗ್ ಆ್ಯಂಡ್ ಯು ನೋ ಹೌ ಇಟ್ ಇಸ್ ಎಲ್ಲ ಹುಡುಗಿಯವರೆಲ್ಲ ಬೀಳ್ತಾ ಇದ್ರು. ಈ ವಾಸ್ ಸ್ವಿಮ್ಮಿಂಗ್ ಚಾಂಪಿಯನ್. ಸೊ ತುಂಬಾ ಒಳ್ಳೆ ಫಿಸಿಕ್ ಎಲ್ಲ ಇತ್ತಂತೆ ಅವರಿಗೆ. ಸೊ ಹಿ ಕೇಮ್ ಆಸ್ಕಿಂಗ್ ಫಾರ್ ಅ ರೋಲ್ ಫಾರ್ ಹಿಸ್ ಫ್ರೆಂಡ್ ಅಂತೆ ಈ ಮೂವಿಲಿ, ಪಾರಸಂಗದ ಗೆಂಡೆ ತಿಮ್ಮದಲ್ಲಿ. ಆ್ಯಂಡ್ ಈ ಗಾಟ್ ಟು ನೋ ಆವಾಗ ದರ್ ಇಸ್ ಅ ಮುಂಬೈ ಹೀರೋಯಿನ್ ಬಂದಿದ್ದಾರೆ ಯಾರೋ ಬಾಂಬೆಯಿಂದ. ಸೊ ಅವರೇನೋ ಚೆನ್ನಾಗಿದ್ದಾರೆ, ತುಂಬಾ ನೋಡಕ್ಕೆ ಹೇಳಲ್ಲ ಅಂತ ಕೇಳಿ ಬಂತಂತೆ ಇವ್ರಿಗೆ. ಸೊ ಈ ಸ್ಟುಡ್ ದೇರ್ ಟು ಸಿ ಹೂ ಇಸ್ ದಿಸ್ ಲೇಡಿ, ಯಾರು ಇವರು ಅಂತೆಲ್ಲ. ಈ ಸ್ಟೂಡೆಂಟ್ ಈ ವಾಚ್ಡ್ ಅಂತೆ. ಆ್ಯಂಡ್ ಈ ಫೆಲ್ ಇನ್ ಲವ್ ವಿತ್ ದ ಫಸ್ಟ್ ಟೈಮ್ ಶಿ ವಾಕ್ಡ್ ಔಟ್ ಅಲ್ಲಿ ಫುಲ್ ಫಿದಾ ಆದ್ರಂತೆ ಇವರು. ಇವರೇ ತುಂಬಾ ಚೆನ್ನಾಗಿದ್ದಾರೆ, ಹೆಂಗಾದ್ರೂ ಮಾಡಿ ಪಟಾಯಿಸ್ಕೊಬೇಕು ಇವ್ರನ್ನ ಅಂತ ಈ ಡಿಸೈಡೆಡ್ ಅಂತೆ. ಪ್ಲಸ್ ಎಲ್ಲರ ಜೊತೆ ಹೊಸ ಹೊಸ ಅಡುಗೆ ಎಲ್ಲ ಇಶಿ ಟು ಲರ್ನ್ ರೆಸಿಪಿಗಳು.
ಮಂಡ್ಯ style ಅಡ್ಗೆ. ಮಂಡ್ಯ ಸ್ಟೈಲ್ ಫುಲ್ ಅವ್ರದ್ದು ಬಂದು ಫುಲ್ ಮಂಗಳೂರು ಸ್ಟೈಲು. ಸೊ ಅವ್ರಿಗೆ ಏನೂ ಗೊತ್ತಿದ್ದಿಲ್ಲ ಅಂತೆ. ಅಂಡ್ ಡ್ಯಾಡಿಗೆ ಮಂಗಳೂರು ಸ್ಟೈಲ್ ಇಷ್ಟ ಆಯ್ತಂತೆ, ಬಟ್ ಮನೇಲಿ ಹೇಳಂಗಿಲ್ಲ ಅವ್ರಿಗೆ.